ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ನಾವು ಹೇರ್ನ ಸಿಲ್ಕಿಯಾಗಿ ಹಾಗೆ ಸ್ಮೂತಾಗಿ ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲು ಮೊಸರು ಹಾಗೆ ಅಲೋವೆರಾ ಜೆಲ್, ಅದ್ರ ಜೊತೆಗೆ ಅಕ್ಕಿ ತೊಳೆದ ನೀರು ಹಾಗೆ ಕೊಬ್ಬರಿ ಎಣ್ಣೆ ಎಲ್ಲರೂ ಮನೇಲಿ ಯೂಸ್ ಮಾಡ್ತೀವಿ. ಮೊಸರು ಎಲ್ಲರೂ ಮನೇಲೂ ಸಿಗುತ್ತೆ. ಹಾಗೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಹೇರ್ನ ಹೇಗೆ ಸ್ಮೂತಾಗಿ ಮಾಡ್ಕೋಬೋದು ಅಂತ ನೋಡೋಣ. ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ, ಮೊಸರು ಹುಳಿ ಮೊಸರು ಅಂತ ಇಲ್ಲ, ಸ್ವೀಟ್ ಮೊಸರು ಆದರೂ ಪರವಾಗಿಲ್ಲ, 2 ಟೇಬಲ್ ಸ್ಪೂನು. ನೆಕ್ಸ್ಟ್ ಇದಕ್ಕೆ 2 ಸ್ಪೂನಷ್ಟು ನಾವು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋಬೋದು. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಆಲ್ಮಂಡ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಸೊ ಅಲೋವೆರಾ ಜೆಲ್ ಏನಕ್ಕೆ ಅಂದರೆ ಅದು ಸ್ಮೂತ್ನೆಸ್ ಜಾಸ್ತಿ ಕೊಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟೇ ಅಕ್ಕಿ ತೊಳೆದ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ಕೈಲಿ ಒಂದ್ಸರಿ ಈ ಥರ ಸ್ಮೂತ್ ಮಾಡ್ಕೊಳ್ಳಿ. ಯಾಕಂದರೆ ವಾಟರ್ ಆ್ಯಡ್ ಮಾಡೋದ್ರಿಂದ ಅದು ಎಲ್ಲ ಒಂದೊಂದು ಥರ ಸ್ಪ್ರೆಡ್ ಆಗಿರುತ್ತೆ. ಸೊ ಕೈ ನೀಟಾಗಿ ಮಿಕ್ಸ್ ಮಾಡ್ಕೊಳೋದನ್ನು ನಾವು ಮಾರ್ನಿಂಗ್ ಸ್ನಾನ ಮಾಡೋದಕ್ಕಿಂತ ಮುಂಚೆ, ತಲೆಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ ಅಷ್ಟು ಅದು ಸಾಕು. ಅದಕ್ಕಿಂತ ಮುಂಚೆ ಈ ಥರ ನೀಟಾಗಿ ಕೂದಲಿಗೆಲ್ಲ ನಾವು ಕೂದಲೆಲ್ಲ ಮಧ್ಯದೆಲ್ಲ ಬಿಡಿಸ್ಕೊಂಡು ನೀಟಾಗಿ ಹಚ್ಕೊಂಡು ಅದನ್ನು ಸ್ನಾನ ಮಾಡೋದ್ರಿಂದ ನಮ್ಮ ಹೇರ್ ಏನಿರುತ್ತೆ ತಿಕ್ನೆಸ್ ಅದು ಸ್ವಲ್ಪ ಗಟ್ಟಿ ರಫ್ ಅನಿಸುತ್ತೆ, ಅದನ್ನು ತುಂಬ ಸ್ಮೂತಿಯಾಗಿ ಮಾಡುತ್ತೆ. ನೋಡಿ, ಈಗ ನಾನು ಹಚ್ಕೊತಾ ಇದ್ದೀನಿ. ಸೊ ಯಾರ್ಯಾರಿಗೆ ಟೈಮ್ ಸಿಗಲ್ಲ ಹೇರ್ನ ನೀಟಾಗಿ ಇದು ಮಾಡ್ಕೊಳ್ಳೋದಕ್ಕೆ ಅಂದಾಗ ಈ ಥರ ಮೊಸರು ಆ್ಯಡ್ ಮಾಡ್ಕೊಂಡು, ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಅಷ್ಟು ಯೂಸ್ ಮಾಡ್ಕೊಂಡು ನೀಟಾಗಿ ಮಾಡಿಕೊಂಡ್ರೆ ನಿಮ್ಮ ಕೂದಲು ತುಂಬ ಸ್ಮೂತ್ನೆಸ್ ಬರುತ್ತೆ ಮತ್ತು ಗ್ರೋತ್ಗೆ ತುಂಬ ಒಳ್ಳೆಯದು ಬೆನಿಫಿಟ್ ಅನಿಸುತ್ತೆ. ಸೊ ಟ್ರೈ ಮಾಡಿ, ಇದೊಂದು ರೆಮಿಡಿ ವೀಕ್ಲಿ 1 ಟೈಮ್ ಮಾಡಿಕೊಂಡ್ರೆ ಸಾಕು. ಸೊ ನೀಟಾಗಿ ಆ್ಯಡ್ ಮಾಡಿಕೊಂಡು ನೀವು ಸ್ಕ್ಯಾಲ್ಫ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು ಶಾಂಪು ಯೂಸ್ ಮಾಡಿಕೊಂಡ್ರು ಸಾಕು. ನೀಟಾಗಿ ಸಿಲ್ಕಿ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ತುಂಬ ಸ್ಮೂತಾಗಿರುತ್ತೆ ಹೇರು. ಈ ಥರ ನೀಟಾಗಿ ಬ್ಯಾಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತುಂಬ ಜನ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಟೈಮ್ ಸಿಗಲ್ಲ ಎಲ್ಲ ಹೇರ್ನ ಕೇರ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇದೊಂದು 10 ಮಿನಿಟ್ಸ್ ಒಳಗಡೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನೊಂದ್ಸರಿ ಟ್ರೈ ಮಾಡಿ ನಿಮ್ಮ ಹೇರ್ನ ಸ್ಮೂತ್ ಆ್ಯಂಡ್ ಸಿಲ್ಕಿ ಮಾಡ್ಕೊಳ್ಳಿ. ಈಗ ನಾನು ಆಫ್ಟರ್ ಒಂದು ವಾಶ್ ಆದಮೇಲೆ ನೋಡಿ ನಾನೊಂದು ಕೋಮ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿದೆ ಅಂದರೆ ಹೇರು. ನೀವು ಟ್ರೈ ಮಾಡಿ ಈ ರೆಮಿಡಿನ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.